ನಮಸ್ಕಾರ. ಯಾರಿಗೂ ಇನ್ನ ಬೇಜಾರಾಗಿಲ್ಲ, ತಾಳ್ಮೆಯಿಂದ ಇದ್ದೀರಿ. 11 ಗಂಟೆಯಿಂದ ಸಭೆ ನಡೀತಾ ಇದೆ. ಆದರೂ ಕೂಡ ಸಂಘಟನೆ, ಶತಮಾನೋತ್ಸವ, ದೇವಾಂಗ ಸಮಾಜಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಸಾಷ್ಟಾಂಗ ನಮಸ್ಕಾರಗಳು. ದೇವಾಂಗದ ಜಗದ್ಗುರುಗಳು ಅಂತ ಶ್ರೀ 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 ದಯಾನಂದಪುರಿ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ನಮ್ಮ ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಯೋಗಾನಂದ ಸರಸ್ವತಿ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ನಿಮ್ಮ ಸಂಘದ ಅಧ್ಯಕ್ಷರು, ನನ್ನ ಮಿತ್ರರು ಆದಂಥ ಶ್ರೀ ರಮೇಶ್ ರವರೇ, ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ರವರೇ, ಉದಯ್ ಗರುಡಾಚಾರ್ಯ ಅವರೇ, ನಮ್ಮ ಕೃಷ್ಣಪ್ಪನವರೇ, ಸೌತ್ MLA ಅವರು, ಮಂಜುನಾಥ್ ರವರು MP ಅವರು, ವೇಣುಗೋಪಾಲ್ ರವರು, ಲಕ್ಷ್ಮೀನಾರಾಯಣ ಎಲ್ಲ ಕೆಳಗಡೆ ಇದ್ದಾರೆ, ನಮ್ಮ ಯುವರಾಜ್ ಇದ್ದಾರೆ, ನಿಮ್ಮ ಸಂಘಕ್ಕೆ ಭಾಳ ಯಾವಾಗಲೂ ಪ್ರೋತ್ಸಾಹ ಮಾಡಿಕೊಂಡಿರೋಂಥವ್ರು ದೇವರಾಜ್ ಸುಪುತ್ರ, ಇನ್ನು ಎಲ್ಲ ದೇವಾಂಗ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದಾರೆ. ತಾವು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆರಾಧ್ಯ ದೈವ ಚೌಡೇಶ್ವರಿ ತಾಯಿ, ದೇವಿಯ ಮಹರ್ಷಿ, ಜಗತ್ತಿನ ಮೊಟ್ಟ ಮೊದಲನ ವಜಕಾರ ದೇವಾಲಯ ವಾಸಿ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನಿಮ್ಮ ಸಮಾಜ ಇತಿಹಾಸ ಪುಟದಲ್ಲಿ, ಪುರಾಣದಲ್ಲಿ ನಮ್ಮದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಪಡ್ಕೊಂಡಿದೆ. ನಿಮಗೆ ಬಂದಂಥ ಹೆಸರು, ಇತಿಹಾಸ ಅನೇಕ ಸಮಾಜಗಳಿಗೆ ಬಂದಿಲ್ಲ. ದೇವರು ಕೊಟ್ಟಂಥ ಶಕ್ತಿ, ದೇವರಿಗೆ ಉಡುಪು, ದೇವರಿಗೆ ಸೌಂದರ್ಯ, ದೇವರಿಗೆ ಗಾಂಭೀರ್ಯ, ಜೊತೆಗೆ ಇಡೀ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ವೇಷಭೂಷಣಗಳು ಕೊಡುವಂಥ ದೊಡ್ಡ ಭಾಗ್ಯ ನಿಮಗೆ ಭಗವಂತನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ. ಇದಕ್ಕೆ ನಾನು ಈ ಸಂದರ್ಭದಲ್ಲಿ ನೀವೆಲ್ಲ ಭಾಗ್ಯವಂತರು ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇದು ನಿಮಗೆ ಸಿಕ್ಕದಂಥ ಬದುಕು. ನಾನು ಇವತ್ತು ನಿಮಗೆ ಬಂದಿರೋದು ಭಾಷಣ ಮಾಡಲಿಕ್ಕೆ ಬಂದವನಲ್ಲ. ಎಲ್ಲ ಅನೇಕ ಹಿರಿಯರು, ಗುರು ಹಿರಿಯರುಗಳೆಲ್ಲ ಮಾತಾಡಿದ್ದಾರೆ, ನಾಯಕರುಗಳು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಈ ಸಮಾಜದ ಜೊತೆಯಲ್ಲಿ ದೇವಾಂಗದ ಸಮಾಜ ಮತ್ತು ನಿಮ್ಮೆಲ್ಲರ ಉಪಜಾತಿಗಳ ಜೊತೆಯಲ್ಲಿ ಈ DK ಶಿವಕುಮಾರ್ ಯಾವಾಗಲೂ ಇರ್ತಾನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮ ಬದುಕು ಬಹಳ ಶ್ರಮದ ಬದುಕು. ಕಷ್ಟಪಟ್ಟು ದುಡಿತೀರಿ. ಪ್ರತಿದಿನ ನಿಮ್ಮ ಬದುಕಿನಲ್ಲಿ ಶ್ರಮ ಇರ್ತದೆ, ಕಾಂಪಿಟೇಷನ್ ಇರ್ತದೆ. ಸೊ ಈ ಸಂದರ್ಭದಲ್ಲಿ ನಾನು ತಮ್ಗೆ ಹೇಳೋದು, ನಿಮ್ಮ ಸಮಾಜದವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ವೃತ್ತಿಯನ್ನು ಮಾತ್ರ ಬಿಡಬಾರ್ದು. ವೃತ್ತಿನ ಉಳಿಸ್ಕೊಂಡು ಹೋಗ್ಬೇಕು. ಹೊಸ ಬೆಳವಣಿಗೆಗಳು, ಆಧುನಿಕವಾಗಿ ಕಂಪ್ಯೂಟರು ಎಲ್ಲ ಬಂದ್ಬಿಟ್ಟಿದೆ ಈಗ ನಿಮ್ಮ ವೃತ್ತಿಯಲ್ಲೇ. ಎಲ್ಲ ಕೂಡ ಉಪಯೋಗಿಸ್ಕೊಳ್ಬೇಕು. ಮದುವೆಗಿರ್ಬೋದು, ಸಾಮಾನ್ಯ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ವಸ್ತುಗಳನ್ನು ತಯಾರು ಮಾಡಬೇಕಾದ್ರೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ಕೂಡ ಇವತ್ತು
ದೊಡ್ಡ ಇದನ್ನ ನಿಮಗೆ ಕಾಂಪಿಟೇಷನ್ ಇದೆ. ಆದರೂ ಕೂಡ ನಿಮ್ಮಲ್ಲಿರೋಂಥ ಶ್ರಮ ಜೀವನ, ನಿಮ್ಮಲ್ಲಿರೋಂಥ ಅನುಭವ ಇದೆಯಲ್ಲ, ನಿಮ್ಮ ಕೈ ಕೆಲಸ, ಅದಕ್ಕೆ ಯಾರೂ ಕೂಡ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಭಗವಂತ ಕೊಟ್ಟಂಥ ಒಂದು ದೊಡ್ಡ ಶಕ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಹಂಗೆ ನಿಮಗೆ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟು ಗೌರವ ಕೊಡುವಂಥ ಅವಕಾಶ ಭಗವಂತ ನಿಮ್ಮ ಈ ಒಂದು ಸಮಾಜಕ್ಕೆ ಕೊಟ್ಟಿದ್ದಾನೆ. ಸೊ ಅದಕ್ಕೆ ತಾವೆಲ್ಲ ಸೇರಿಕೊಳ್ಬೇಕು. ನೀವು ಹಿಂದುಳಿದವರು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಇರಬಾರ್ದು. ಜನಸಂಖ್ಯೆ ನನಗೆ ಕಡಿಮೆ ಇದೆ, ಏನು ವಿದ್ಯೆಗೆ ಬುದ್ಧಿಗೆ ವೃತ್ತಿಗೆ ಯಾವ ಜನಸಂಖ್ಯೆ ಏನು ಬೇಕಾಗಿಲ್ಲ. ಏನು ನಿಮ್ಮ ವೃತ್ತಿ ಇದೆಯಲ್ಲ, ಆ ವೃತ್ತಿ ಯಾವ ದೊಡ್ಡ ಜನಸಂಖ್ಯೆ ಇರೋರಿಗೂ ಈ ವೃತ್ತಿ ಮಾಡೋಕ್ಕಾಗಲ್ಲ. ಈಗ ಶಿಲ್ಪಿ, ಶಿಲೆ ಆಚಾರ್ಯರು, ವಿಶ್ವಕರ್ಮ, ಇಡೀ ವಿಶ್ವವನ್ನೇ ಅವರು ಸೃಷ್ಟಿ ಮಾಡೋಂಥವ್ರು, ಪ್ಲ್ಯಾನ್ ಹಾಕೋಂಥವ್ರು, ಆ ಮೂರ್ತಿಯನ್ನು ಕಡಿಯೋಂಥವ್ರು. ಒಂದು ಕಲ್ಲು ಪ್ರಕೃತಿ, ಅದು ಕಡಿದರೆ ಆಕೃತಿ, ಅದನ್ನು ಪೂಜಿಸಿದರೆ ಸಂಸ್ಕೃತಿ. ಹಂಗೆ ಅದಕ್ಕೆ ಬೇಕಾದಷ್ಟು ಏಟು ಬೀಳೋರು ಆಚಾರ್ಯಗಳ ಕೆಲಸ ದೊಡ್ಡ ಸಮಾಜದವ್ರು ಮಾಡೋಕ್ಕಾಗ್ತದ? ಕುಂಬಾರರ ಕೆಲಸನ ಎಲ್ಲರೂ ಮಾಡೋಕ್ಕಾಗ್ತದ? ಶೌರಿಕರ ಕೆಲಸನ ಎಲ್ಲರೂ ಮಾಡೋಕ್ಕಾಗ್ತದ? ಆಚಾರ್ಯರ ಕೆಲಸನ ಎಲ್ಲರೂ ಮಾಡೋಕ್ಕಾಗ್ತದ? ಶೌರಿಕ ಇಲ್ಲದೆ, ಕುಂಬಾರ ಇಲ್ಲದೆ, ದೇವಾಂಗದವ್ರು ಇಲ್ಲದೆ, ನೇಯ್ಗೆಯವರು ಇಲ್ಲದೆ ಯಾರನ್ನೂ ಕೂಡ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ರೂಪ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಏನಿಲ್ಲದೆ ಅವರು ಮೂಗ್ಬಟ್ಟಿರಬೇಕು, ಒಲೆ ಇರಬೇಕು, ಆಗ ಒಂದು ಹೆಣ್ಣಿಗಾಗಲಿ ಒಂದು ಗಂಡಿಗಾಗಲಿ ಇದಕ್ಕೆಲ್ಲ ಕೂಡ ತಂದೆ ಆದಂಥ ಒಂದು ವೈಶಿಷ್ಟ್ಯ ಬರಲಿಕ್ಕೆ ಸಾಧ್ಯ. ಹಂಗೆ ನಾವು ಕಡಿಮೆ ಜನಾಂಗ, ಹಿಂದುಳಿದವರು ಅನ್ನೋದನ್ನ ಪದನ ನಿಮ್ಮಿಂದ ಬಿಟ್ಟು ನಾವು ಮುಂದುವರೆದ ಜನಾಂಗ ಸರ್ವರಿಗೂ ಸಮಪಾಲವಾಗಿರ್ತೀವಿ, ಶಕ್ತಿ ತುಂಬುವಾಗಿರ್ತೀವಿ ಅನ್ನೋ ಒಂದು ಧೈರ್ಯ ಮನೋಭಾವ ನಿಮ್ಮಲ್ಲಿ ಇರಬೇಕು ಅನ್ನೋದನ್ನು ನನಗೆ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ನಿರ್ಮಲಾನಂದ ಶ್ರೀಗಳು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಮ್ಮ ಚುಂಚನಗಿರಿ ಕಾಲಭೈರವ ಶ್ರೀಗೆ ತಾವು ಯಾವಾಗಲೂ ಮತ್ತು ಆ ದೇವಿಗೆ, ಅಲ್ಲಿರೋಂಥ ದೇವಿಗೆ ಯಾವಾಗಲೂ ಕೂಡ ದೇವಂಗ ಸಮಾಜ ಆ ದೇವಿಗೆ ಉಡುಪನ್ನು ಬಟ್ಟೆಯನ್ನು ಕಳಿಸಿ ಆ ದೇವಿಯ ಸೌಂದರ್ಯವನ್ನು ಕಾಪಾಡುವಂಥ ಕೆಲಸ ತಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ ಅಂತೇಳಿ ನಿಮ್ಮನ್ನು ಅವರು ನೆನೆಸ್ಕೊಳ್ತಾ ಇದ್ರು. ಅವರು ಕೂಡ ನಿಮ್ಮ ಜೊತೆಯಲ್ಲಿ ನಮ್ಮ ಸಮಾಜ ಇದೆ ಅಂತ ಹೇಳಲಿಕ್ಕೆ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಸೊ ಅದರಿಂದ ನಾನು ಅನೇಕ ವಿಚಾರಗಳನ್ನು ಮಾತಾಡೋದು ಏನೂ ಇಲ್ಲ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ನಿಮ್ಮೆಲ್ಲರೂ ಕೂಡ ಈ 5 ಗ್ಯಾರಂಟಿಗಳು ಕೊಟ್ಟು ಯಾರ್ಯಾರು ಬಡತನದಲ್ಲಿದ್ದರೂ ರೇಖೆಯನ್ನು ಮೇಲೇರಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ನಮ್ಮ ಅಧ್ಯಕ್ಷ ಅಂತ ರಮೇಶ್ ಅವರು ಜಾಗ ಬೇಕು ಅನ್ನೋದನ್ನು ನನ್ನ ಕಿವಿಲಿ ಹೇಳ್ತಾ ಇದ್ರು. ಅದನ್ನು ಕೂಡ ಮುಂದಿನ ದಿನದಲ್ಲಿ ನಾನೊಬ್ಬ BDA ಸಚಿವನಾಗಿ ಅದಕ್ಕೆ ಏನು ಮಾಡಬೇಕು ಆ ಕೆಲಸವನ್ನು ಖಂಡಿತ ಆ ಕೆಲಸವನ್ನು ನನ್ನ ಕೈಲಿ ಶಕ್ತಿ ಮೀರಿ, ನೀವೇನು ವೈಯಕ್ತಿಕವಾಗಿ ಅವ್ರು ಕೇಳ್ತಾ ಇಲ್ಲ, ಸಮಾಜಕ್ಕೆ ಕೇಳ್ತಾ ಇದ್ದಾರೆ, ಆ ಕೊಡುವಂಥ ಕೆಲಸವನ್ನು ಮುಂದಿನ ದಿನದಲ್ಲಿ ನಾನು CA ಸೈಟನ್ನು ಕೊಡುವಂಥ ಕೆಲಸವನ್ನು ನಾನು ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.